ದೈವವನ್ನು ಅವಮಾನಿಸಿದಂಥ ರಣವೀರ್ ಸಿಂಗ್. ಸೊ ನಟ ರಣವೀರ್ ಸಿಂಗ್ ಗೋವಾದಲ್ಲಿ ಕಾಂತಾರ ದೈವವನ್ನು ದೆವ್ವ ಅಂದಿದ್ದು ವಿವಾದ ಸೃಷ್ಟಿ ಮಾಡಿದೆ. ಸೊ ರಿಷಬ್ ಶೆಟ್ಟಿಗೂ ಕೂಡ ಮುಜುಗರ ತಂದಂಥ ಈ ಘಟನೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ತೀವ್ರ ಆಕ್ರೋಶನೂ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ರಣವೀರ್ ಸಿಂಗ್ ಅವ್ರ ಬಗ್ಗೆ, ಅವ್ರ ಮೇಲೆ ನೆಟ್ಟಿಗರು ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ಅಮೆಜಾನ್ ಪ್ರೈಮ್ ವಿಡಿಯೋ ಕೂಡ ರಣವೀರ್ ಹೇಳಿದಂಥ ಆ ದೃಶ್ಯವನ್ನು ಹಂಚಿಕೊಂಡು ಕೌಂಟರ್ ನೀಡಿದೆ ಅಂತ ಕೂಡ ಹಲವರು ಭಾವಿಸ್ತಾ ಇದ್ದಾರೆ. ಇನ್ನು ದೈವದ ಬಗ್ಗೆ ರಣವೀರ್ ತಿಳುವಳಿಕೆ ಕೊರತೆಗೆ ಟೀಕೆ ವ್ಯಕ್ತವಾಗ್ತಾ ಇದೆ. ಇನ್ನು ನಟ ರಣವೀರ್ ಸಿಂಗ್ ಅವರು ಇತ್ತೀಚೆಗೆ ವಿವಾದವೊಂದನ್ನು ಕೂಡ ಮಾಡಿಕೊಂಡಿದ್ದರು. ಅದೇ ವಿವಾದ ಏನಪ್ಪ ಅಂದರೆ, ದೈವವನ್ನು ಅವರು ದೆವ್ವ ಎಂದು ಕರೆದರು. ಅಷ್ಟೇ ಅಲ್ಲ, ದೈವವನ್ನು ಅನುಕರಿಸಲು ಹೋಗಿ ಹೀಯಾಳಿಸಿದಂತೆ ಕೂಡ ಕಾಣಿಸ್ತಾ ಇದೆ. ಒಂಥರ ಅಸಹ್ಯ ಮಾಡ್ದಂಗೆ, ಟೀಕೆ ಮಾಡ್ದಂಗೆ, ಒಂಥರ ಕೇವಲವಾಗಿ ಮಾಡ್ದಂಗೆ, ಟೀಸಿಂಗ್ ಮಾಡ್ದಂಗೆ ಆಯಿತು. ಇನ್ನು ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇನ್ನು ಗೋವಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಈ ಘಟನೆ ನಡೆದಿದೆ. ಸೊ ಅಲ್ಲಿಯೇ ಕುಳಿತಿದ್ದಂಥ ರಿಷಬ್ ಶೆಟ್ಟರು ಕೂಡ ಇದು ಸಾಕಷ್ಟು ಮುಜುಗರ ತಂದಿತ್ತು. ಇನ್ನು ಏನು ಮಾತಾಡೋದು ಬಿಡಪ್ಪ, ಈಗ ಸದ್ಯಕ್ಕೆ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಆಮೇಲೆ ಮಾತಾಡಿದ್ರೆ ಆಯಿತು ಅಂತೇಳಿ ಅವ್ರ ಪಾಡಿಗೆ ಅವರು ಸೈಲೆಂಟ್ ಕೂತಂಗೆ ಆಯಿತು ಯಾರು ರಿಷಬ್ ಶೆಟ್ಟರು. ಇನ್ನು ಗೋವಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವದ ಸಮಾರಂಭ ನಡೀತಿತ್ತು. ಸೊ ರಣವೀರ್ ಸಿಂಗ್ ಅವರು ತಮ್ಮ ಧುರಂಧರ್ ಸಿನಿಮಾ ಪ್ರಚಾರ ಮಾಡಲು ಕೂಡ ಅಲ್ಲಿಗೆ ಬಂದಿದ್ದರು. ಸೊ ಇವೆಂಟ್ ನಡೆಸೋಕ್ಕೆ ಕೂಡ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ, ನಡೆಸೋವಾಗ ಮಾತಾಡೋಕ್ಕೆ ಅಲ್ಲಿ ಒಂದು ಟೀಕೆ ಟಿಪ್ಪಣಿಗಳು ಭಾಷಣ ಕೊಟ್ಟಿರ್ತಾರಲ್ಲ, ಯಾವ ಥರ ಮಾತಾಡಬೇಕು, ಯಾವ ಥರ ಮಾತಾಡಬಾರ್ದು, ದೆವ್ವ ಯಾವುದು, ದೈವ ಯಾವುದು. ಸಣ್ಣ ಹುಡುಗರು ಕೂಡ, ಸಣ್ಣ ಮಕ್ಕಳಿಗೆ ಕೂಡ ಕೇಳಿದ್ರೆ ಹೇಳ್ತಾರೆ ದೇವ್ರಂತ, ಸ್ಪಿರಿಚುವಲ್ ಅಂತಾಳೆ. ದೆವ್ವ ಅಂತ ತಿಳ್ಕೊಂಡಿದ್ದಾರೆ ಅಂದರೆ ಈ ರಣವೀರ್ ಸಿಂಗ್ ಯಾವ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ? ಇವರು ಬಾಲಿವುಡ್ ನಟ ಅಂತೆ. ಮತ್ತು ನನಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಒಬ್ಬ ನಟನಾಗಿ ಅವ್ರ ಮೇಲೆ ಗೌರವ ಇದೆ, ಬಟ್ ಅವ್ರ ತಿಳುವಳಿಕೆ ಬಗ್ಗೆ ನನಗೆ ಏನಪ್ಪ, ಇಷ್ಟು ಇಂಥ ಮನುಷ್ಯರು ಕೂಡ ಇರ್ತಾರ, ಇಂಥವ್ರಿಗೆ ಇವೆಂಟ್ ನಡ್ಸೋಕ್ಕೆ ಕೊಡ್ತಾರೆ, ಮ್ಯಾನೇಜ್ಮೆಂಟ್ಗೆ ಮಾತಾಡೋದಕ್ಕೆ, ಅಲ್ಲೆಲ್ಲ ಆ್ಯಂಕರಿಂಗ್ ಮಾಡೋಕ್ಕೆ ಕೊಡ್ತಾರೆ ಅಂತ ಅನಿಸ್ಬಿಡ್ತು. ಸೊ ರಣವೀರ್ ಸಿಂಗ್ ಅವರು ತಮ್ಮ ಧುರಂಧರ್ ಸಿನಿಮಾ ಪ್ರಚಾರ ಮಾಡಲಿಕ್ಕೆ ಬಂದಿದ್ದರು. ಮತ್ತು ರಣವೀರ್ ಸಿಂಗ್ ಅವರು ಕಾಂತಾರ ಚಿತ್ರನ ಹೊಗಳೋಕೆ ಹೋಗಿ ಎಡವಟ್ಟು ಮಾಡಿಕೊಂಡ್ರು ಅಂತ ಅನಿಸುತ್ತೆ. ಸೊ ದೈವ ಅನ್ನೋಕ್ಕೆ ಹೋಗಿ ದೆವ್ವ ಅಂದ್ಬಿಟ್ರೆ ಅನಿಸುತ್ತೆ. ರಿಷಬ್ ಅವರೇ, ನಿಮ್ಮದು ಅದ್ಭುತ ನಟನೆ. ಮಹಿಳಾ ದೆವ್ವ ನಿಮ್ಮ ದೇಹದ ಒಳಗೆ ಹೋದಾಗ ನಿಮ್ಮ ನಟನೆ ಅದ್ಭುತವಾಗಿತ್ತು ಎಂದು ರಣವೀರ್ ಸಿಂಗ್ ಅವರು ಹೇಳಿದರು. ಸೊ ದೈವಕ್ಕೂ ದೆವ್ವಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಮಾತಾಡಿದ್ದು ಮೊದಲನೇ ತಪ್ಪು. ಆಮೇಲೆ ಅವರು ದೈವನ ಅನುಕರಿಸಲು ಹೋಗಿದ್ದು ಕೂಡ ಮತ್ತೊಂದು ತಪ್ಪು. ಸೊ ಈಗ ಅಮೆಜಾನ್ ಪ್ರೈಮ್ ವಿಡಿಯೋ ಅವ್ರಿಗೆ ಕೌಂಟರ್ ಕೊಟ್ಟೈತೆ, ಮತ್ತು ನೆಟ್ಟಿಗರು ಕೂಡ ಸಿಕ್ಕಾಪಟ್ಟೆ ಹಿಗ್ಗಾಮುಗ್ಗ ಹಾಕ್ಕೊಂಡು ರುಬ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದ್ರ ಬಗ್ಗೆ ತಮ್ಮೆಲ್ಲರ ಅಭಿಪ್ರಾಯ ತಿಳಿಸ್ಬೋದು. ನಮಸ್ಕಾರ.